ಅಮ್ಮ ನಮ್ ಪಿಲಾನೆಲ್ಲ ಹಾಳಾಗೋಯ್ತು ಕಣಮ್ಮ, ಹಾಳಾಗೋಯ್ತು. ನಾನು ಹೆಂಗೋ ಸಂದಕ್ಕಿರ್ತೀನಿ, ಅವ್ರ ಮನೆನಾಗಿನ ಮೇಲೆ ನೆಮ್ಮದಿಯಾಗಿರ್ತೀನಿ ಅಂತ ಏನೇನೇನೇನೋ ಕನಸು ಕಟ್ಕೊಂಡಿದ್ನಲ್ಲಮ್ಮ, ಎಲ್ಲ ಹಾಳಾಗೋಯ್ತು ಕಣಮ್ಮ. ಅಮ್ಮ ಆ ದರಿದ್ರದಳು ನನ್ನ ಮದುವೆ ಮಾಡ್ಕೊಳ್ಳೋ ಹುಡುಗನ ಮದುವೆ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಮನೆಗೆ ಏನಿಯ ಬಂದ್ಬಿಟ್ಟವಳೆ ಕಣಮ್ಮ. ಏನೇ ಹೇಳ್ತಾ ಇದ್ದೀಗ? ಮತ್ತೆ ಮತ್ತೆ ಹೇಳ್ತಾ ಇದ್ಲು, ಇಲ್ಲ 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 ಹಂಗೆಲ್ಲ ನನಗೆ ಬರೋಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು. ಮದುವೆನೇ ಮಾಡ್ಕೊಳಂಗಿಲ್ಲ ನನ್ನ ಮಗ, ನಾನು ಇರಲಿಲ್ಲ ಮುಂದೆ ಅಂದರೆ ಅವ್ನು ತಾಳಿನೇ ಕಟ್ಟಾಕಿಲ್ಲ, ಹಂಗೆ ಹಿಂಗೆ ಅಂತ ಇಷ್ಟುದ್ದ ಬಿಲ್ಡಪ್ ಕೊಡ್ತಾ ಇದ್ಲು. ಮತ್ತೆ ಇವಾಗೆಲ್ಲ ಏನೈತೆ ಆ ಬಿಲ್ಡಪ್ ಎಲ್ಲನೂ? ಅದೇನೋ ನಂಗೆ ಏನೂ ಗೊತ್ತಿಲ್ಲ ಕಣಮ್ಮ, ಏನು ನಡೀತೈತೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಆದರೆ ಹಾಳಾಗಂತೂ ಹೋದೆ ಕಣಮ್ಮ ನಾನಂತೂ. ಅಮ್ಮ ಈಗ ಈ ನಮ್ಮನೆ ಸೊಸೆ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತದೆ ಕಣಮ್ಮ ನನಗಂತೂ. ಅಮ್ಮ ಈಗೇನು ಮಾಡೋದು ಹೇಳಮ್ಮ, ನಮಗೇನು ಇಲ್ವಲ್ಲ, ಅವಳು ಬುದ್ಧಿ ಕಲ್ಸಕ್ಕೆ ನಮ್ಗೆ ಆಗಲೇ ಇಲ್ವಲ್ಲ, ಕೊನೆಗೂ ನಾವೇನೇ ಸೋತೋಗ್ಬಿಟ್ವಲ್ಲಮ್ಮ, ಈಗೇನಮ್ಮ ಮಾಡೋದು? ಅಯ್ಯೋ ಮನ್ಯಾಳಿ, ಎಂಥ ಕೆಲಸ ಮಾಡ್ಬಿಟ್ಲಿ ಅವಳಂತೂ. ಇಷ್ಟೊಂದು ಧೈರ್ಯ ಶಶಿಗೆ ಹೆಂಗೆ ಬಂತು ಅವಳಿಗೆ? ಅಯ್ಯೋ ದೇವ್ರೆ, ಇಷ್ಟೊಂದು ಧೈರ್ಯನ ಅವಳಿಗೆ ಮನ್ಯಾಳಿಗೆ. ಈಗೇನು ಮಗಳೇ ಮಾಡೋದು? ನ್ಯಾಯವಾಗಿ ನಿನ್ನ ಜೀವನ ಹಾಳಾಗೋಯ್ತಲ್ಲ, ಊರವ್ರಿಗೆಲ್ಲ ಗೊತ್ತಾಗೋಗ್ಬಿಡ್ತು. ನಿನ್ನ ಮದುವೆ ಅವ್ರ ಮನೆಗೆ ಅಂತ ಹೇಳ್ಬಿಟ್ಟು ಈಗ ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ ನಂಗಂತೂ. ಈಗ ಬೀಗ್ರ ಹತ್ರ ಹೋಗ್ಬಿಟ್ಟು ನಾನು ಮಾತಾಡ್ಲಾ? ಏನು ಮಾತಾಡ್ತೀಯಾ? ಏನು ಮಾತಾಡಕ್ಕಲ್ಲ, ಅವ್ನು ತಾಳಿ ಕಟ್ಬಿಟ್ಟು ಕರ್ಕೊಂಬಿಟ್ಟು ಬಂದವನೇ, ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ಟು ಬಂದವನೇ ಮನೆಗೆ. ಈಗ ಇನ್ನೇನು ಮಾಡಂಗವ್ರೆ ಹೇಳು? ಅವ್ನಿಗೆ ಅಮ್ಮ ಹೆಂಗನ ನಾಟಕ ಆಡಬೇಕು, ಅವಳ ಜೊತೆ ಡೈವರ್ಸ್ ಕೊಡ್ಸಾದ್ರೂ ಪರವಾಗಿಲ್ಲ, ಅವಳಿಗೆ ನಾನು ಮದುವೆ ಮಾಡ್ಕೋಬೇಕು ಕಣಮ್ಮ. ನಿಜವಾಗ್ಲೂ ನಾನು ಆ ಮನೆ ಸೊಸೆ ಆಗಲೇಬೇಕು. ಮಗಳೇ ಏನು ಮಾಡೋದು ಅಂತ ಹೇಳಿ, ಏನು ಮಾಡೋದೆ? ನಾನು ಇಸ ಕುಡ್ದುಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ಬಿಡ್ತೀನಿ ಕಣಮ್ಮ. ನೀನು ಹಂಗೆ ಏನಿಯ ನಾಟಕ ಮಾಡು, ಅವಾಗ ಅವರೇ ಏನಿಯ ಬಂದು ಏನಾರ ಒಂದು ತೀರ್ಮಾನ ತಗೊಂಡೇನಿಯ ತಗೊಂತಾರೆ. ಅಯ್ಯೋ ನಿಮ್ಮ ಮಗನ ಬಿಟ್ಟಿರೋಕ್ಕಾಗದಿದ್ದಂಗೆ ಇಂಥ ಕೆಲಸ ಮಾಡ್ಕೊಂಬಿಟ್ಲು ಅಂತ ಹೇಳ್ಬಿಟ್ಟು ನೀನು ಡ್ರಾಮಾ ತೆಗಿ, ಸರಿನಾ ಅಕ್ಕ? ಮತ್ತೆ ಈಸೆ ತಗೊಂಬಿಟ್ಟು ಬರ್ಲಾ? ಲೇ ಮನ್ಯಾಳಿ, ನಾಟಕ ಮಾಡೋಣ ಅಂತ ಹೇಳಿದ್ದು, ನಾನೇನು ಸೀರಿಯಸ್ ಆಗಿ ಕುಡ್ದುಬಿಡ್ತೀನಿ ಅಂತ ಅನ್ಕೊಂಬಿಟ್ಟ? ಯಾಕೆ ಶಿವನ್ ಪದ ಸೇರ್ಕೊಂಬಿಡೋಣ ಅಂತನಾ? ಹೂನಲ್ವಾ, ನಾಟಕಕ್ಕೆಲ್ಲ ಕುಡಿಬೇಕಾಗಿಲ್ಲ ಅಮ್ಮ. ಇವಾಗ ಬೇರೆ ದಾರಿ ಇಲ್ಲ, ನೀನು ಬೀಗರು ಫೋನ್ ಮಾಡು, ಇಲ್ಲೇ ನಮಗೆ ಗೊತ್ತಿರೋದು ಆಸ್ಪತ್ರೆ ಐತಲ್ಲ, ಅಲ್ಲೇ ಹೋಗ್ಬಿಟ್ಟು ಅಡ್ಮಿಟ್ ಆಗೋಗ್ಬಿಡೋದು ಸುಮ್ಕೇಣಿಯ. ಹಿಂಗೆ ಹಿಂಗೆ ಅಂತ ಚೆನ್ನಾಗಿ ನಾಟಕ ಮಾಡ್ಬಿಡೋಣ, ಸರಿನಾ? ನೋಡು, ಆ ಮನೆಯಾಳಿನ ಡೈವರ್ಸ್ ಕೊಟ್ಬಿಟ್ಟು ಕಳಿಸ್ತಾರೆ, ನೋಡ್ತಾ ಇರು ನೀನು. ಡೈವರ್ಸ್ ಕೊಡಲಿಲ್ಲ ಅಂತಂದ್ರೆ ಏನಿಯ ನೀನು ಕೇಳು, ಕೊಟ್ಟು ಹೆಂಗನ ಮಾಡಿ ಕಳಿಸ್ತಾರೆ ನೋಡು. ಆದರೆ ನೀನು ಬೀಗ್ರ ಹತ್ರ ಚೆನ್ನಾಗಿ ನಾಟಕ ಆಡ್ಬೇಕಷ್ಟೇನಿಯ. ಲೇ ನೀನು ಅಷ್ಟೇನಿಯ, ಸರಿನೇನೆ? ಚೆನ್ನಾಗಿ ಲತಾ, ಚೆನ್ನಾಗಿ ನಾಟಕ ಶುರು ಮಾಡ್ಕೋಬೇಕು. ಸರಿ ಅಕ್ಕ, ಆಯಿತು. ಸರಿ ಮಗಳೇ, ಹಂಗೇನೇ ಆಯಿತು. ಆ ಮನೆಯಾಳಿ ಸೊಸಿಗೆ ಬುದ್ಧಿ ಕಲಿಸ್ಬೇಕು ಅಂತಂದರೆ ನಾವು ಇಂಥದ್ದು ಏನಾರ ಮಾಡಲೇಬೇಕು. ಆ ಮನೆ ಸೊಸೆ ಆಗೋಕ್ಕೆ ನೀನು ಏನಾರ ಒಂದು ನಾಟಕ ಮಾಡಲೇಬೇಕು. ಇವಾಗ ನಿನ್ನ ಅದೇ ಮನೆಗೆ ಏನೇ ಪರ್ಮನೆಂಟಾಗಿ ಇಕ್ಕಳಂಗೆ ಮಾಡ್ತೀನಿ ನಾನು, ಸುಮ್ಕಿರು. ಇಲ್ಲಾಂದರೆ ನಿನಗೂ ತಾಳಿ ಕಟ್ಲಿ ಬಿಡು, ಇಬ್ಬರು ಜೊತೆನೂ ಇರಲಿ ಬಿಡು, ಇಬ್ಬರು ಜೊತೆನೂ ಸಂಸಾರ ಮಾಡ್ಕೊಂಡು ಹೋಗ್ಲಿ ಬಿಡು, ನಮಗೇನಂತೆ. ನೀನು ಆ ಮನೆ ಸೊಸೆ ಆಗಬೇಕು ಅಷ್ಟೇನೇನಿಯ. ಡೈವರ್ಸ್ ಕೊಟ್ಬಿಟ್ಟು ಆಮೇಕಿಂದ ಮದುವೆ ಮಾಡ್ಕೋಬೇಕು ಕಣಮ್ಮ, ಡೈವರ್ಸ್ ಆಗಲೇಬೇಕು. ಸರಿ ಆಯಿತು, ಶುರು ಮಾಡ್ಕ ನಾಟಕನ. ಬಾ ಅಮ್ಮ ಹೋಗೋಣ. ನಾನು ಆಸ್ಪತ್ರೆನ ಹೋಗಿ ಮನಿಕಂತೀನಿ, ನೀವೆಲ್ಲ ಚೆನ್ನಾಗಿ ನಾಟಕ ಆಡ್ರಿ, ಬರ್ರಿ. ಹಲೋ, ಹೇಳಿ ಬಂಗಾರಮ್ಮನವ್ರೆ. ಅಯ್ಯಯ್ಯೋ ಬೀಗ್ರೆ ನಿಮ್ಮ ಮಗ ಮಾಡಿರೋ ಕೆಲಸಕ್ಕೆ ನನ್ನ ಮಗಳು ಈಜಾ ಕುಡಿದ್ಬಿಟ್ಟು ಅಡ್ಮಿಟ್ ಆಗೋಗ್ಬಿಟ್ಟವಳು ಆಸ್ಪತ್ರೆಗೆ. ಬೇಗ ಬರ್ರಿ, ಅತ್ತೆ 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 ಅಂತ ಹೇಳ್ತಾವಳೆ, ಬೇಗ ಬರ್ರಿ. ಏನ್ ಹೇಳ್ತಿದ್ರ ಬಂಗಾರಮ್ಮನವ್ರೆ? ಅಯ್ಯೋ ಅಂತ ಕೆಲಸ ಯಾಕೆ ಮಾಡ್ಕೊಳಕ್ ಹೋದ್ಲು? ಈಗ ಯಾವ ಆಸ್ಪತ್ರೆನಾಗಿದ್ರ? ಜೀವಕ್ಕೇನು ಅಪಾಯ ಇಲ್ಲ ತಾನೇ? ಎಂತ ಅಪಾಯನೂ ಇಲ್ಲ, ನಮ್ಮ ಊರ್ದಾಗ ಐತಲ್ಲ ಆಸ್ಪತ್ರೆ, ಅಲ್ಲೇನೇ ಇದೀವಿ. ಅಯ್ಯೋ ಕುಂತ್ರು ನಿಂತ್ರು ಅತ್ತೆ ಅಂತಾಳೆ. ಆಮೇಕಿಂದ ಅಯ್ಯೋ ನನ್ನ ಗಂಡ ಚಂದು ಅಂತಾಳೆ. ಅಯ್ಯೋ ನನ್ನ ಕೈಲಂತೂ ಏನು ಮಾಡಬೇಕೋ ಗೊತ್ತಾಯ್ತಿಲ್ಲ. ಅಯ್ಯೋ ಹೆಂಗೋ ನಾವು ಅರ್ಜೆಂಟಾಗಿ ನೋಡ್ಬಿಟ್ಟು ಕರ್ಕೊಂಬಿಟ್ಟು ಬಂದು ಅಡ್ಮಿಟ್ ಮಾಡಿದ್ದು ಕೇಸ್ ಹೊರೋಯ್ತು. ಇಲ್ಲ ಅಂತ ಹೇಳಿದ್ರೆ ಇನ್ನು ಬದುಕ್ತಿರ್ಲಿಲ್ವೋ? ಅಯ್ಯೋ ಬಿರ್ನ ಬನ್ನಿ, ಇನ್ನು ನೋಡಕ್ಕೆ ಡಾಕ್ಟ್ರು ಬಿಡ್ತಾ ಇಲ್ಲ, ಟ್ರೀಟ್ಮೆಂಟ್ ನಡೀತಾ ಐತೆ. ನೀವು ಬರೋ ಅಷ್ಟೊತ್ತಿಗೆ ನೋಡಕ್ಕೆ ಬಿಡ್ತಾರೆ ಅಂತ ಅನ್ನಿಸ್ತದೆ. ಬನ್ನಿ ಅರ್ಜೆಂಟಾಗಿ ಬನ್ನಿ. ಅಯ್ಯೋ ಬೀಗ್ರೆ, ಎಂತ ಕೆಲಸ ಮಾಡ್ಕೊಂಬಿಟ್ರು ಬೀಗ್ರೆ. ನಿನ್ನ ಮಗಳು ಯಾಕೆ ಇಂಥ ಕೆಲಸ ಮಾಡ್ಕೋಬೇಕಿತ್ತು? ನಾನು ಹೇಳ್ದೆ ತಾನೇ, ಹೊಸಿ ತಾಳ್ಮೆಯಿಂದ ಇರು, ನಾನು ನೋಡ್ಕೊತೀನಿ, ಹೊಸಿ ತಾಳ್ಮೆಯಿಂದ ಇರು ಅಂತ ಹೇಳ್ಬಿಟ್ಟು. ಏನು ದರಿದ್ರದೋಡು ಇದ್ದಂಗೆ ಯಾಕೆ ಇಂಥ ಕೆಲಸ ಮಾಡ್ಕೋಬೇಕಾಗಿತ್ತು? ನನ್ನ ಮಗು ನಾನು ಹೆಂಗೋ ಒಂದು 2 ದಿನ ಮಾತಾಡಿಸ್ತಿಲ್ಲ, ಮನೆಗೆ ಬಿಟ್ಕೊಂಡಿಲ್ಲ ಅಂದರೆ ಬುದ್ಧಿ ಬರೋದು ಅವನಿಗೆ. ಅವನ್ನ ಮನೆಯಿಂದ ಈಚೆ ಕಡೆ ಕಳಿಸಿದ್ದೀನಿ, 10 ರೂಪಾಯಿ ದುಡ್ಡು ಕೊಡ್ತಿದ್ದಂಗೆ ಅವ್ನು ಹೆಂಗೋ ವಾಪಸ್ ಬರ್ತಾನೆ ಅಂತ ಅನ್ಕೊಂಡೆ. ಸರಿ ಇರ್ರಿ, ನಾನು ಬರ್ತೀನಿ, ಆಸ್ಪತ್ರೆ ತಕ್ಕ ಬರ್ತೀನಿ. ಏನಂತೆ? ಏನಾಯ್ತೆ? ಏನಾಯ್ತು ಅಂತ ಕೇಳ್ತಾ ಇದ್ದೀರಲ್ರಿ? ಅಯ್ಯೋ ರೀ ಪಾಪ ರೀ, ಈ ರೂಪ ನೋಡ್ರಿ, ಈ ಸನೆ ಕುಡಿದ್ಬಿಟ್ಟವಳಲ್ರಿ ರೂಪ. ಏನೇ ಹೇಳ್ತಿದೀಗ? ಅವಳು ಯಾಕೆ ಕುಡಿದ್ಲು? ಇನ್ಯಾಕ್ರಿ ಕುಡಿತಾಳೆ? ನನ್ನ ಮಗ ಮದುವೆ ಮಾಡ್ಕತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿದಕ್ಕೆ ಅಂತ ಅನ್ನಿಸ್ತದೆ, ಹಿಂಗ್ ಕುಡ್ದಿರೋದು ಈ ಸನ. ಅಯ್ಯೋ ಭಗವಂತನೇ, ನೋಡು ಇಂಥ ಕೆಲಸ ಯಾಕೆ ಮಾಡ್ಕೋಬೇಕಾಗಿತ್ತು? ಅಲ್ಲ, ತಾಳ್ಮೆಯಿಂದ ಇದ್ದಿದ್ರೆ ಆಗ್ತಿರ್ಲಿಲ್ವಾ? ನಾವೇ ಒಂದು ಒಳ್ಳೆ ಹುಡುಗ ನೋಡ್ಬಿಟ್ಟು ಮದುವೆ ಮಾಡಕ್ ಆಗ್ತಿರ್ಲಿಲ್ವಾ? ಅಯ್ಯೋ ಈಗ ಏನು ಚೆನ್ನಾಗವಳಂತ, ಆರೋಗ್ಯವಾಗವಳಂತ? ಅದನ್ನೇ ನೋಡ್ಕೊಂಬಿಟ್ಟು ಬರೋಣ ಬರ್ರಿ, ಹೋಗನ್ ಬರ್ರಿ. ಫೋನ್ ಮಾಡಿದೆ ಮಗಳೇ ನಿಮ್ಮ ಅತ್ತೆಗೆ. ಅಯ್ಯೋ ಯಾಕೆ ಹಿಂಗೆ ಮಾಡ್ಕೊಬೇಕಿತ್ತು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಿತ್ತು ನೋಡು. ಬಂದ ತಕ್ಷಣ ಚೆನ್ನಾಗಿ ನಾಟಕ ಮಾಡು, ಅವ್ರ ಮನೆಗೆ ನೀನು ಕರ್ಕೊಂಡೋಗಿ ನಿನ್ಗೆ ಏನೋ ಒಂದು ಜೀವನ ರೂಪಿಸ್ಕೊಳಂಗೆ ಮಾಡ್ಕ,
ಸರಿನಾ? ನೋಡು ಮಗಳೇ, ಬೇರೆ ದಾರಿ ನಮ್ಗಂತೂ ಇಲ್ಲ, ನಿನಗೂ ಗೊತ್ತು. ನಾವು ಇದನ್ನೇನಿಯ ಮಾಡಬೇಕು. ನೋಡು, ಅವಳು ಬುದ್ಧಿ ಕಲಿಸ್ಬೇಕು ಶಶಿಗೆ ಅಂತಂದ್ರೆ ನೀನು ಈ ನಾಟಕ ಎಲ್ಲ ಆಡ್ಕೊಂಡು ಹೆಂಗೋ ಸೆಟ್ಲಾಗ ಅವ್ರ ಮನೆಗೆ ನೀನಿಯ. ಅದಕ್ಕೆ ಅಲ್ವೇನಮ್ಮ ಅಲ್ಲೇ ಇದ್ರೆ ಇದಾಗೋಗ್ಬಿಡ್ತದೆ ಅಂತ ನಾಟಕ ಮಾಡ್ಕೊಳಕ್ಕೆ ಇಲ್ಲೋಗಿ ಬಂದಿದ್ದು. ಕಲಿಸ್ತೀನಿ ಕಣಮ್ಮ, ಹಿಂಗೆ ಬಿಡಕ್ಕಿಲ್ಲ, ಸರಿಯಾಗಿ ಕಲಿಸ್ತೀನಿ ನೋಡು ಪಾಠನ. ಈಗ ನಾನು ನಾಟಕ ನೋಡ್ಬಿಟ್ಟು ನಮ್ಮ ಅತ್ತೆ ಕರ್ಗೋಗ್ಬಿಡ್ಬೇಕು ನೋಡು, ಸರಿಯಾಗಿ ಮಾಡ್ತೀನಿ. ಅಷ್ಟೇ ಅಲ್ಲ ಕಣಮ್ಮ, ನೋಡು, ಈಗ ಶಶಿನ ಡೈವರ್ಸ್ ಕೊಡೋಕೆ ಹೇಳುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ತೆಗಿವಾಗ ನೀನು ಹೇಳು, ನಾನು ಒಂಚೂರು ಹೇಳ್ತೀನಿ. ಹೆಂಗನ ಮಾಡಿ ಒಪ್ಸಿ ಡೈವರ್ಸ್ ಅಪ್ಲೈ ಮಾಡೋಕೆ ಹೇಳು. ಇನ್ನು ವರ್ಷ ಬಿಟ್ಕೊಂಡನಾಗಲಿ ಅವನೇ ಮದುವೆ ಮಾಡ್ಕೊಂಡು ಅವ್ರ ಮನೆಗೆ ಏನೇ ಸೊಸೆ ಆದ್ರೆ ಆಯ್ತಲ್ಲ. ನೋಡೋಣ ಇರು, ಏನಾಯ್ತದು. ಅವ್ರು ಬರೋ ಟೈಮ್ ಆಯಿತು, ಅವ್ರು ಬರೋ ಟೈಮಾಗ ಮಾತಾಡಕ್ಕೆ ಹೋಗ್ಬೇಡ, ಕೇಳಿಸ್ಕೊಂಡ್ಬಿಡ್ತಾರೆ ಬಾಕ್ಲು ತಕ್ಕ ಬಂದು. ಸರಿನಮ್ಮ. ರೂಪಾ ರೂಪಾ ರೀ, ಇದೇ ರೂಮು ಅನ್ನಿಸ್ತದೆ. ಬಂದ್ರು ಅನ್ನಿಸ್ತಮ್ಮ. ಅಯ್ಯೋ ಅಯ್ಯೋ ರೂಪಾ, ಬಿಗ್ರೆ ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ ರೂಪಾ, ಯಾಕಮ್ಮ ಹಿಂಗೆ ಮಾಡ್ಕೊಳಕ್ ಹೋದೆ? ಯಾಕಮ್ಮ ನಾನು ಹೇಳಿರ್ಲಿಲ್ವಾ ಸುಮ್ಕಿರ ನಾನು ನೋಡ್ಕೊಂತೀನಿ ಎಲ್ಲನೂ ಅಂತ ಹೇಳ್ಬಿಟ್ಟು? ಯಾಕಮ್ಮ ಹಿಂಗೆ ಮಾಡ್ಕೊಂಡೆ? ನಾನು ಎಷ್ಟು ಹೇಳಿದ್ರು ನೀನು ನಾನು ನಂಬೋದಿಲ್ಲ, ನೀನು ಕೇಳೋದಿಲ್ವ ನನ್ನ ಮಾತಾ? ಅತ್ತೆ, ನನಗೆ ನಿಮ್ಮ ಮನೆ ಸೊಸೆ ಆಗಬೇಕು ಅಂತ ಹೇಳ್ಬಿಟ್ಟು ಆಸೆ ಇತ್ತು. ಅಷ್ಟೇ ಅಲ್ಲ, ನನ್ನ ಫ್ರೆಂಡ್ಸ್ಗಳಿಗೆ, ನಮ್ಮ ಸಂಬಂಧಿಕರಿಗೆ ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ ನನ್ನ ಮದುವೆ ಸೆಟ್ ಆಗೋಗ್ಬಿಟ್ಟೈತೆ, ನಾನು ಇವ್ರ ಮನೆ ಸೊಸೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳ್ಬಿಟ್ಟಿದ್ದೀನಿ. ಆದರೆ ಈಗ ನೋಡಿದ್ರೆ ನೋಡು ಎಂಥ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಈಗ ನಾನು ಬದುಕಿದ್ದೇನು ಪ್ರಯೋಜನ? ಎಲ್ಲರ ಮುಂದೆನೂ ಮಾನ ಮರುವದಿ ಎಲ್ಲ ಹೋಯ್ತದೆ ಅಂತ ಹೇಳ್ಬಿಟ್ಟು ನಾನೇನಿಯ ಇಷ್ಟೆಲ್ಲ ಮಾಡ್ಬೇಕಾಗಿ ಬಂತು. ನನಗಂತೂ ಎಷ್ಟು ಬೇಜಾರಾಗ್ತೈತೆ ಅಂತಂದರೆ ನನಗೇನು ಮಾಡಬೇಕು ಅಂತ ಅರ್ಥನೇ ಆಗಲಿಲ್ಲ. ನಾನು ಬದುಕಿದ್ರೆ ಅಲ್ವಾ ಕಷ್ಟ. ನಮ್ಮ ಅಮ್ಮಂಗೆ ಹೇಳ್ತಾನೆ ಇದ್ದೀನಿ, ಯಾಕಮ್ಮ ನಾನು ಬದುಕಿಸ್ಕೊಳಕ್ಕೆ ಹೋದೆ ನೀನು? ಅದ್ರ ಅವಶ್ಯಕತೆ ಏನಿತ್ತಮ್ಮ ನಾನು ಬದುಕಿಸ್ಕೊಳ್ಳೋ ಅವಶ್ಯಕತೆ? ನೋಡಿದ್ರ ಬಿಗ್ರೆ, ನೋಡಿದ್ರ? ಅಯ್ಯೋ, ನಿಮ್ಮ ಸಂಬಂಧ ಬೆಳೆಸಿ ನಮಗೆ ಅಂಥ ಗತಿ ಬಂದ್ಬಿಡ್ತು ಅಂತ. ನೋಡು, ಆ ಮನೆಯಾಳಿಂದನೇ ಎಲ್ಲ ಹಿಂಗಾಗಿದ್ದು. ನೋಡು, ನಮ್ಗೆ ಗೊತ್ತಿತ್ತಾ ನನ್ನ ಮಗ ಹಿಂಗೆಲ್ಲ ಮಾಡ್ತಾನೆ ಅಂತ? ಆ ಮೊಳ್ಳಿ ಅದು ಏನು ಮಾಡಿ ಅದು ಏನು ಮಾಡೋಳು ಏನು ಕತೆನೋ ಗೊತ್ತಿಲ್ಲ. ನನ್ನ ಮಗ ನನ್ನನ್ನು ಬೇಕಾರೆ ಬಿಟ್ಬಿಡ್ತಾನೆ, ಅವಳನ್ನ ಬಿಡಕ್ಕೆ ರೆಡಿ ಇಲ್ಲ ಅನ್ನಂಗೆ ಹೋಗ್ಬಿಟ್ಟ. ನಾನು ಆಸ್ತಿ ಕೊಡಲ್ಲ, ಮನೆ ಕೊಡಲ್ಲ ಅಂತ ಎಷ್ಟು ಹೇಳಿದ್ರು ಬ್ಯಾಡ 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 ಅಂತ ಹೇಳ್ಬಿಟ್ಟು ಹಂಗೆ ಏನಿಯೇ ಹೊಂಟೋಗ್ಬಿಟ್ಟ. ಇನ್ನೇನು ಮಾಡೋಕ್ಕಾಯ್ತದೆ? ನೀನೇನಿಯೇ ಹೇಳು. ಅಯ್ಯೋ, ನನ್ನ ಮಗ ನನಗೆ ಬಿಟ್ಟು ಹೋಗೋಕ್ಕಿಲ್ಲ ಅಂತ ಭಾಳ ಆಸೆನಾಗಿದ್ದೆ ಕಣಮ್ಮ, ನಿನಗೂ ಗೊತ್ತಲ್ಲ. ನನಗೆ ಹೇಳ್ದಿದ್ದಂಗೆ ಮದುವೆ ಮಾಡ್ಕೊಳಕ್ಕಿಲ್ಲ ಅಂತ, ಹಿಂಗೆ ಮದುವೆನೇ ಮಾಡ್ಕೊಂಡು ಬಂದ್ಬಿಡ್ತಾನೆ ಅಂತ ಯಾರಿಗೆ ಗೊತ್ತಿತ್ತು ಹೇಳು? ನೋಡು, ನೀನು ಸಮಾಧಾನ ಮಾಡ್ಕ, ಏನೋ ಒಂದು ವ್ಯವಸ್ಥೆ ಮಾಡೋಣ. ಅತ್ತೆ, ನನಗೆ ಬದುಕಬೇಕು ಅಂತಂದರೆ ನಾನು ನಿಮ್ಮ ಮನೆ ಸೊಸೆ ಆಗ್ತೀನಿ ಅಂತ ಹೇಳ್ಬಿಟ್ಟು ನೀವು ನನಗೆ ಮಾತು ಕೊಡಿ ಅತ್ತೆ. ಈಗ ಬದುಕ್ತೀನಿ, ಇಲ್ಲ ನಾನು ಮತ್ತೆ ಬದುಕಕ್ಕಿಲ್ಲ ಕಣತ್ತೆ. ನೀವು ಹೇಳಿ ಆ ಮನೆಯಾಳಿಗೆ ಡೈವರ್ಸ್ ಕೊಡಿಸ್ಬಿಟ್ಟು ನಿಮ್ಮ ಮಗುನ ಹತ್ರ ನನಗೆ ತಾಳಿ ಕಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಮಾತು ಕೊಡಿ. ಅಯ್ಯೋ, ಏನು ಅಂತ ಮಾತಾಡ್ತಿದ್ಯಾ ಕಣಮ್ಮ ರೂಪ ನೀನು? ಅವನು ಡೈವರ್ಸ್ ಕೊಡೋದು ಬಿಡೋದು ಅವನು ಬಿಟ್ಟಿದ್ದು, ಅವ್ನ ಮನೆನೇ ಬಿಟ್ಟೋಗವನೆ ಅಂತಂದ್ರೆ ಡೈವರ್ಸ್ ಕೊಟ್ಬಿಡ್ತಾನೆ ಹೇಳು? ನೀನು ಈ ಥರ ಮಾತೆಲ್ಲ ಮಾತಾಡಕ್ಕೆ ಹೋಗ್ಬಿಡಮ್ಮ, ಅದೆಲ್ಲ ಆಗ್ದಿರೋ ಕೆಲಸ ಎಲ್ಲನೂ, ಸರಿನಾ? ನೋಡು ಮಗಳೇ, ನೀನು ಮೊದಲು ಹುಷಾರಾಗು, ನಾನು ಏನೋ ಒಂದು ನೋಡ್ಕೊಂತೀನಿ. ನೀನು ಇವಾಗ ಶಾನೆ ಟೆನ್ಷನ್ ತಗೊಂಡು ಏನೂ ಮಾಡ್ಕೋಬೇಡ. ನೋಡು, ಈಗ ನಮ್ಮ ಮನೆಗೆ ಏನೇ ಕರ್ಕೊಂಡು ಹೋಗ್ತೀನಿ, ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ಪಾಪ ನೀನು ಎಷ್ಟೊಂದೆಲ್ಲ ಆಸೆ ಇಟ್ಕೊಂಡಿದ್ದೆ ಅಂತ ನನಗೂ ಗೊತ್ತು. ನೀನು ಏನೇನೇನೋ ಆಸೆ ಇಟ್ಕೊಂಡಿದ್ದೆ, ಏನೇನೋ ಅನ್ಕೊಂಡಿದ್ದೆ ಅಂತ. ಈಗ ನೋಡು, ನಾನೆಲ್ಲ ನಿನಗೆ ಹೇಳ್ತೀನಿ, ಏನಾರ ಒಂದು ಮಾಡ್ತೀನಿ, ನೀನು ಸಮಾಧಾನ ಮಾಡ್ಕ. ಲೇ, ಅರ್ಥ ಮಾಡ್ಕ. ಅವ್ನು ಇವತ್ತು ಅಪ್ಪ ಅಮ್ಮ ಬೇಡ ಅಂತ ಹೋಗಿರೋನು ಡೈವರ್ಸ್ ಕೊಡು ಅಂತ ಅಂತಂದ್ರೆ ಕೊಟ್ಬಿಡ್ತಾನ. ನೀನೇನೋ ಮಾತ್ಕೊಡಕ್ ಹೋಗ್ಬೇಡ. ಹಂಗಂತ ಇಂಥ ಪರಿಸ್ಥಿತಿನಾಗ ಬಿಟ್ಬಿಡಕ್ಕಾಯ್ತದ? ನೀವೇ ಹೇಳಿ. ಹಿಂಗೆಲ್ಲ ಪರಿಸ್ಥಿತಿನಾಗ ಬಿಟ್ಬಿಟ್ಟು ಅವಳೇನು ಬೀದಿಗೆ ಇದು ಮಾಡೋಕ್ಕಾಯ್ತದ? ಬೀದಿಗೆ ಎಳಿಯೋಕ್ಕಾಯ್ತದ? ನೀವು ಹೊಸಿ ಸುಮ್ಮನೆ ಇರ್ತೀರಾ? ಅಯ್ಯಯ್ಯ, ನೀವು ಹೆಂಗೆಂಗೋ ಮಾತಾಡಬೇಡ್ರಿ. ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅವಳಿಗೆ, ಸುಮ್ಮನೆ ಇರ್ರಿ. ನಿನ್ನಿಷ್ಟ, ನಿನಗೆ ಎಷ್ಟು ಹೇಳಿದ್ರು ತಾನೇ ಏನಾದರೂ ಕೇಳ್ತೀಯಾ? ನೀನು ಅನ್ಕೊಂಡಂಗೆ ತಾನೇ ಮಾಡೋದು. ಸರಿ, ಏನೋ ಒಂದು ಮಾಡ್ಕೊಳ್ರಿ. ಅಯ್ಯೋ, ನನ್ನ ಮಗಳು ಬೋಲ್ ಹಚ್ಕೊಂಡ್ಬಿಟ್ಟಿದ್ಲು. ಅಯ್ಯೋ, ಫಸ್ಟು ಕಣ್ಣು ಬಿಟ್ಟಿದ ತಕ್ಷಣನೇ ಅತ್ತೆ 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 ಅಂತಾಳೆ. ನನಗೆ ದುಃಖ ತಡ್ಕೊಳಕ್ಕಾಗಲಿಲ್ಲ ಕಣ್ ಬಿಗ್ರೆ, ಹಂಗೆ ಒತ್ತಲಿಸ್ಕೊಂಬಂದ್ಬಿಡ್ತು. ನನಗಂತೂ ದುಃಖ. ಏನು ಮಾಡಿರೇ ಆಗಲೇ ಇಲ್ಲ ನನಗಂತೂ ದುಃಖ ತಡ್ಕೊಳಕ್ಕೆ. ಏನಪ್ಪ ಇಷ್ಟೊಂದು ಹಚ್ಕೊಬಿಟ್ಟವಳಲ್ಲ ಅತ್ತೆನಾ ಅಂತ ಹೇಳ್ಬಿಟ್ಟು ಬೋಲ್ ಇದಾಗೋಯ್ತು ನನಗಂತೂ. ಈಗ ನೋಡಿದ್ರೆ ಬುಡಿ ಏನೋ, ಈಗ ನಿಮ್ಮ ಮನೆ ಸೊಸೆ ಆಗಕ್ಕಾಗಕ್ಕಿಲ್ಲ ತಾನೇ? ಬುಡಿ, ಇನ್ನು ನನ್ನ ಮಗಳು ಬದುಕಿದ್ರೇನು ಹೋದ್ರೇನು? ಹೇಳೋದ್ನೆಲ್ಲ ಬಿಗ್ರೆ, ನೋಡಿ ನೀವು ಸಮಾಧಾನ ಮಾಡ್ಕೊಳ್ಳಿ. ನಾನು ಏನೋ ಒಂದು ಇದಕ್ಕೊಂದು ವ್ಯವಸ್ಥೆಯ ಮಾಡ್ತೀನಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಮಗಳು ಸುಮ್ಕೆನೆಯ ಹಿಂಗೆ ಇರೋದು ನನ್ನ ಕೈ ನೋಡೋಕ್ಕಾಯ್ತಿಲ್ಲ, ಹುಷಾರಾಗಿ ನೋಡ್ಕೊಳ್ಳಿ, ಸರಿನಾ? ನಾನು ಇದಕ್ಕೆ ಏನಾದರೂ ಒಂದು ಪ್ಲಾನ್ ಮಾಡ್ಕೊಂಬಿಟ್ಟು ಬರ್ತೀನಿ. ನನಗಂತೂ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಏನಿಯಾ ಒಂಥರ ಕಳ್ಳು ಕಿವುಚಿದಂಗೆ ಆಯ್ತೈತೆ. ಪಾಪ ಎಲ್ಲರೂ ದುಃಖದಾಗಿದ್ದೀರಾ. ಈಗ ಅವಳ ಪ್ರಾಣಕ್ಕೇನು ಅಪಾಯ ಇಲ್ವಲ್ಲ, ಬಿಡು, ಇನ್ನು ಯಾಕೆ ತಲೆ ಕೆಡಿಸ್ಕೊಂತೀರಾ? ಈಗ ನಮ್ಮ ಮನೆ ವಿಚಾರನ ನಾನು ಏನೋ ಮಾಡ್ತೀನಿ, ನಾನೇನೋ ಪ್ಲಾನ್ ಮಾಡ್ತೀನಿ, ಸರಿನಾ? ಏನು ಮಾಡ್ತಿರೋ ಆದಷ್ಟು ಬೇಗ ಮಾಡಿ. ನನ್ನ ಮಗಳು ಸಂದಕ್ಕಿರಬೇಕು, ನನ್ನ ಮಗಳು ಬದುಕಬೇಕು ಅಂತಂದರೆ ನೀವು ಏನಾರ ಒಂದು ವ್ಯವಸ್ಥೆ ಮಾಡಲೇಬೇಕು. ಪ್ಲೀಸ್, ನೀವಿಲ್ಲ ಅಂತ ಮಾತ್ರ ಹೇಳಕ್ಕೆ ಬರಬೇಡ್ರಿ. ನೀವಿಲ್ಲ ಅಂದರೆ ನಾವಂತೂ ನನ್ನ ಮಗಳು ಇಬ್ಬರೂ ಇರೋದಿಲ್ಲ. ನೋಡಿ, ಏನೋ ಒಂದು ವ್ಯವಸ್ಥೆನ ಮಾಡಿ. ನನ್ನ ಮಗಳು ಇನ್ನೇನು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳೋರೆ, ಸಂಜೆ ಅಷ್ಟೊತ್ತಿಗೆ ನೀವು ಬಂದರೆ ಸಂದಕ್ಕಿರ್ತದೆ. ಸರಿ ಆಯಿತು, ಇದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಬಿಟ್ಟು ನಾನು ಬರ್ತೀನಿ ಬಿಡಿ. ನೋಡು ರೂಪ, ನೀನು ನಮ್ಮ ಯೋಚನೆನಾಗೇ ಇರಬೇಡ. ನಾವೇನೋ ಚೆನ್ನಾಗಿದ್ದೀವಿ, ನೀನು ಚೆನ್ನಾಗಿರ್ಬೇಕು ಅನ್ನೋದೇನೇ ನಮ್ಮ ಆಸೆ, ಸರಿನಾ? ನಮ್ಮ ಕತೆ ಎಲ್ಲ ಬಿಟ್ಬಿಡು ನೀನು. ನೀನು ಆರಾಮಾಗಿ ನಿನ್ನ ಪಾಡು, ನೀನು ಆರಾಮಾಗಿ ಖುಷಿಯಾಗಿರೋದು ಕಲ್ತ್ಕ ನೀನು,
ನೀನು ಆರಾಮಾಗಿರಮ್ಮ. ನೀನು ಹಿಂಗೆಲ್ಲನೂ ಬೇಜಾರು ಮಾಡ್ಕೊಂಡಿರಕ್ಕೆ ಹೋಗ್ಬೇಡ. ಇನ್ನೊಂದ್ಸಲ ಇಂಥ ಕೆಲಸ ಮಾಡಬೇಡ ಸರಿನಾ? ನೀನು ನಮ್ಮ ಮನೆ ಸೊಸೆ ಆಗೋಕ್ಕೆ ಏನೋ ಒಂದು ನಾನು ಮಾಡ್ತೀನಿ. ನೀನು ಎಷ್ಟೊಂದು ಹಚ್ಕೊಂಡಿದ್ಯಾ ಅಂತ ನನಗೆ ಇವತ್ತು ಇನ್ನೂ ಚೆನ್ನಾಗಿ ಅರ್ಥ ಆಯಿತು. ಆ ಮನೆಯಾಳಿ ಬಂದಿರಲಿಲ್ಲ ಮದ್ಯಕ್ಕೆ ಅಂದಿದ್ರೆ ನೀನು ಇಷ್ಟೊಂದು ನಮ್ಮ ಮನೆ ಸೊಸೆ ಆಗಿರ್ತಿದ್ದೆ. ಸರಿ ಬಿಡು, ಇದಕ್ಕೆಲ್ಲ ಒಂದು ದಾರಿ ಮಾಡ್ಕೊಂಬಿಟ್ಟು ನಾನು ಬರ್ತೀನಿ. ನೀನು ಯೋಚನೆ ಮಾಡಬೇಡ. ನೀನು ಆರಾಮಾಗಿ ನೀನು ಮಲ್ಕೊಂಡು ರೆಸ್ಟ್ ಮಾಡು. ಸರಿ ಬೀಗ್ರೆ, ನಾನು ಬರ್ತೀನಿ. ನಾನು ಸಂಜೆ ಅಷ್ಟೊತ್ತಿಗೆ ಬರ್ತೀನಿ. ನಾನು ಏನಾದರೂ ಪ್ಲಾನ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀನಿ. ನನ್ನ ಮಗನ ಹತ್ರ ಇನ್ನೊಂದ್ಸಲ ಮಾತಾಡೋಕ್ಕೆ ಪ್ರಯತ್ನ ಪಟ್ಟು ಏನೋ ಒಂದು ಮಾಡ್ತೀನಿ. ಅಲ್ಲಿ ಗಂಟ ನೀನು ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕ. ಸರಿ ಬೀಗ್ರೆ, ಆಯಿತು. ಓದ್ಲಾನ ಮತ್ತೆ? ಅಯ್ಯೋ ಓದ್ಲು ಕಣಮ್ಮ, ಓದ್ಲತ್ತಾಗೆ. ಸಂಜೆ ಬತ್ತಾಳಂತೆ. ಬಿಡು, ಸಂಜೆ ಆದಾಗ ಸುಮ್ಮನೆ ಅವ್ರ ಮನೆಗೆ ಹೋಗಿ ಸೆಟ್ಲಾಗು. ಇವಳಿಗೆ ಚೆನ್ನಾಗಿ ಉರಿಸ್ಬೇಕು ನೀನಂತೂ ಶಶಿಗೆ, ಸರಿನಾ? ಸರಿಯಾಗಿ ಉರಿಸ್ಬಿಟ್ಟು ನೀನು ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಬೇಕು. ಸರಿ ಬಿಡು. ಅವಳಂತೂ ನಾನು ಪಕ್ಕ ಶಶಿಗೆ ಡೈವರ್ಸ್ ಕೊಡಿಸ್ತಾಳೆ. ಮತ್ತೆ ಬಿಡೋಕ್ಕಿಲ್ಲ, ನಾಟಕ ಆಡಾದ್ರೂ ಪರವಾಗಿಲ್ಲ, ಡೈವರ್ಸ್ ಕೊಡಿಸ್ತಾಳೆ. ನೋಡ್ತಾ ಇರು. ನಾನು ಹಂಗೆ ಅನ್ಕೊಂಡಿದ್ದೀನಿ ಕಣಮ್ಮ. ಪಕ್ಕ ಡೈವರ್ಸ್ ಕೊಡಿಸ್ತದ. ಮತ್ತೆ ನಮ್ಮ ಅತ್ತೆ ಗೊತ್ತಲ್ಲ, ಅವ್ನ ಬ್ಯಾಂಕ್ ಅಕೌಂಟು ಎಲ್ಲ ಲಾಕ್ ಮಾಡ್ಸಾಕೈತೆ. ಅವ್ನಿಗೆ ಖರ್ಚು ಮಾಡೋಕೆ ಅವ್ರ ಹತ್ರ ಕಾಸೂ ಇಲ್ಲ ಗೊತ್ತಾ? 10 ರೂಪಾಯಿ ಕಾಸೂ ಇಲ್ಲ, ಏನೂ ಇಲ್ಲ. ಹಂಗಾರೆ ಜೀವನಕ್ಕೆ ಗತಿ ಇಲ್ದಿದ್ದಂಗೆ ಡೈವರ್ಸು ಕೊಟ್ಟೇ ಕೊಡ್ತಾನೆ ಬಾ. ಏನೋ ಒಂದು ತಿಂಗಳಿರ್ತಾನೆ, 2 ತಿಂಗಳಿರ್ತಾನೆ. 2 ತಿಂಗಳಾದ್ಮೇಲೆ ಸುಮ್ಕಿನಿಯ ಡೈವರ್ಸ್ ಕೊಟ್ಬಿಟ್ಟದಾಗೆ ಸುಮ್ಮನೆ ವಾಪಸ್ ಮನೆಗೆ ಬರ್ತಾನೆ. ಶಶಿ ಬೀರಿಗೆ ಬರ್ತಾಳೆ. ನೀನು ಅದೇ ಮನೆ ಸೊಸೆ ಆಯ್ತೀಯ. ಗಂಡನ ಗೆಲ್ಲೋದಕ್ಕಿಂತ ಜಾಸ್ತಿ ಅತ್ತೆ ಮನ್ಸನ್ನ ಗೆಲ್ಲಬೇಕು, ಸರಿನಾ? ಅತ್ತೆ ಮನ್ಸನ್ನ ಗೆದ್ರೆ ನೀನಿಯ ಎಲ್ಲ ಮನೆನಾಗ ಸೌಖ್ಯವಾಗಿರೋದು. ಬಿಡು, ನೀನು ಅತ್ತೆ ಮನ್ಸನ್ನ ಗೆದ್ಬಿಟ್ಟಿದ್ದೀಗಲ್ಲ, ಅಷ್ಟು ಸಾಕು. ತಾಳಿ ಕಟ್ಟಾಗಂಟ ಹಿಂಗೇನೇ ಇರ್ಬೇಕು ನೀನು, ಏನೂ ಗೊತ್ತಾಗಕ್ಕಿಲ್ಲ ಅನ್ನಂಗೆ. ಆಮೇಲೆ ಬೇಕಾರೆ ಒಂದೊಂದೇ ಶುರು ಮಾಡ್ಕೊಂಡ್ರೆ ಆಯ್ತದೆ. ಅಮ್ಮ, ಅಕಸ್ಮಾತ್ ಏನಾದ್ರೂ ಡೈವರ್ಸ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಈಗ ಊರಾಗೆಲ್ಲನೂ ಅಕ್ಕಯ್ಯ ಅದೇ ಮನೆಗೈತಿ ಅಂತ ಗೊತ್ತಾಗ್ಬಿಟ್ಟು ಆಮೇಲೆ ಯಾರು ಮದುವೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವಾಗ ಏನು ಮಾಡ್ತೀರಾ? ಲೇ ಲತಾ, ಮಾತಿ ಮುಂಚೆ ಅಡ್ಬಾಯಿ ಆಗ್ತೀಯಳ್ಳೆ. ಒಳ್ಳೆ ಅಡ್ಬಾಯಿ ಜಾಸ್ತಿ ಆಗೋಗ್ಬಿಟ್ಟಿದ್ಯಾ ನೀನಂತೂ. ಬಾಯಿ ಮುಚ್ಕೊಂಡಿರು. ನಾನು 2ನೇ ಮದುವೆನಾದ್ರೂ ಮಾಡ್ಕೊಂತೀನಿ. ಡೈವರ್ಸ್ ಕೊಡ್ಲಿಲ್ಲ ಅಂದ್ರೆ ಬೇಡ ಬಿಡು, 2ನೇ ಮದುವೆ ಮಾಡ್ಕೊಂಡ್ರೆ ಆಯ್ತು. ಅಯ್ಯೋ, ಅವಳಿಗೆ ಏನು ಗೊತ್ತಾಯ್ತದೆ ಬಿಡೆ, ಚಿಕ್ಕಳು. ಅವಳಿಗೆ ಏನು ಗೊತ್ತಾಯ್ತದೆ ಅಂತ ಮಾತಾಡ್ತೀಗ ಅಷ್ಟೇ. 2ನೇ ಮದುವೆ ಮಾಡ್ಕೊಂಡ್ರೆ ಮುಗ್ದೋಯ್ತು ಮಗಳೇ. ಹೆಂಗಾದ್ರೂ ಆ ಮನೆ ಸೊಸೆನೇ ತಾನೆ, ಆರಾಮಾಗಿ ಇತ್ತಾಳೆ ನನ್ನ ಮಗಳು. ಬಿಡು.